ನಮಸ್ಕಾರ. ವೇದಿಕೆ ಮೇಲೆ ಆಸೀನರಾಗಿರತಕ್ಕಂಥ ನಮ್ಮ ಶಾಸಕರಾದಂಥ ನಂಜೇಗೌಡರಿಗೆ ಮತ್ತೆಲ್ಲ ವೇದಿಕೆ ಮೇಲೆ ವೇದಿಕೆ ಕೆಳಗೆ ಅಲಂಕರಿಸಿರುವಂತಹ ಎಲ್ಲರಿಗೂ, ತಂದೆ ತಾಯಂದರಿಗೆ, ಮಕ್ಕಳಿಗೆ, ಎಲ್ಲರಿಗೂ ನನ್ನ ವಂದನೆಗಳು. ಮಾಲೂರಿನಲ್ಲಿ ನಾನು ಒಂದು ಚಿತ್ರೀಕರಣಕ್ಕೆ ಬಂದಿದ್ದೆ. ರೋಣ ಅಂತ ಒಂದು ಚಿತ್ರ, ಆ ಚಿತ್ರದಲ್ಲಿ ಒಂದು ಪಾತ್ರ ಕೊಟ್ಟಿದ್ರು. ಮಾಲೂರಿನವರೇ ನಿರ್ಮಾಪಕರು. ಸೊ ಆ ಚಿತ್ರದಲ್ಲಿ ಒಂದು ಪಾತ್ರ ಮಾಡ್ಲಿಕ್ಕೆ ಅಂತ ಬಂದಿದ್ದೆ. ಆಗ ನನಗೆ ಆ ಚಿತ್ರದಲ್ಲಿ ಪಾತ್ರ ಮಾಡ್ತಿದ್ದಂತ ಒಂದು 2-3 ವ್ಯಕ್ತಿಗಳು ನಮ್ಮ ರಂಗಭೂಮಿಗೆ ಸಂಬಂಧಪಟ್ಟವರು ಅಂತ ಗೊತ್ತಾಯ್ತು. ಅವ್ರನ್ನ ಪರಿಚಯ ಮಾಡಿಕೊಂಡು ವ್ಯಕ್ತಿಗಳಲ್ಲಿ ಮಾಲೂರು ವಿಜಯ್ ಅವರು ಮೊದಲಿಗರು. ಸೊ ಅವರ ಜೊತೆಯಲ್ಲಿ ನಮ್ಮ ಪ್ರಸಾದ್ ಅಂತ ಇದ್ದಾರೆ ಇನ್ನೊಬ್ರು, ಆಮೇಲೆ ನಮ್ಮ ಲಕ್ಷ್ಮೀನಾರಾಯಣ್ ಸರ್. ಮಾಲೂರು ವಿಜಯ್ ಸರ್ ಜೊತೆನಲ್ಲಿ ಒಂದು ದಿವಸ ರಮೇಶ್ ಅಣ್ಣನೂ ಅಲ್ಲಿಗೆ ಬಂದಿದ್ರು. ನಮ್ಮ ಈಗ ತಾನೇ ಉದ್ಘಾಟನೆಗೊಂಡ ನಾರಾಯಣ ಗುರು ಚಾರಿಟಬಲ್ ಟ್ರಸ್ಟ್ ಅಂತ ಏನಿದೆ ಅದರ ಮಾಲೀಕರು. ಅದಾದ ಮೇಲೆ ನಮ್ಮ ಸಂಬಂಧ ಯಾವ ರೀತಿಯಲ್ಲಿ ಬೆಳೆದು ಬಂದಿದೆ ಅಂತಂದ್ರೆ, ಇಲ್ಲಿವರೆಗೆ ಇವತ್ತಿನ ಕಾರ್ಯಕ್ರಮಕ್ಕೆ ನಾನು ಒಬ್ಬ ಮುಖ್ಯ ಅತಿಥಿಯಾಗಿ ಬರುವವರೆಗೆ ಬಂದಿದೆ. ಬಹಳ ಖುಷಿ ಆಗುತ್ತೆ. ಯಾಕೆಂತಂದ್ರೆ ನಾರಾಯಣ ಗುರುಗಳ ಹೆಸರಿನಲ್ಲಿ ಒಂದು ಟ್ರಸ್ಟ್ ಅಂತ ಆಗೋದಿದೆಯಲ್ಲ, ಬಹಳ ಅದ್ಭುತವಾದಂತ ಒಂದು ವಿಚಾರ. ಯಾರೇನು ಹೆಚ್ಚು ಹೇಳಬೇಕಾಗಿಲ್ಲ. ನಾರಾಯಣ ಗುರುಗಳ ಹೆಸರು ಕೇಳದಾಗ್ಲೇನೆ ಇದು ಯಾವ ರೀತಿಯ ಒಂದು ಟ್ರಸ್ಟ್, ಇದು ಏನು ಮಾಡ್ಲಿಕ್ಕೆ ಹೊರಟಿದೆ, ಇದರ ಹಿಂದಿರುವ ವ್ಯಕ್ತಿಗಳು ಎಂಥವ್ರು ಇರಬಹುದು ಅನ್ನೋದು ಏನು ಜಾಸ್ತಿ ಅವರಾಗ್ಲಿ ಇನ್ಯಾರೇ ಆಗ್ಲಿ ಹೇಳುವಂತದ್ದಿಲ್ಲ, ಅರ್ಥ ಆಗ್ಬಿಡುತ್ತೆ. ಯಾಕೆಂದ್ರೆ ನಾರಾಯಣ ಗುರುಗಳು ಎಂಥವ್ರು, ಅವ್ರು ಎಂತೆಂಥ ಕೆಲಸಗಳನ್ನ ಮಾಡಿದ್ರು 150 ವರ್ಷಗಳ ಹಿಂದೆ. ಏನವರ ತತ್ವ, ಏನವರ ಆದರ್ಶ ಇತ್ತು, ಏನೆಲ್ಲ ತನ್ನ ಸ್ವಾರ್ಥಕ್ಕಲ್ಲದೆ ಸಮಾಜದ ಒಳಿತಿಗಾಗಿ, ಸಮಾಜದ ಏಳಿಗೆಗಾಗಿ ಅವರು ಪಟ್ಟಂತ ಶ್ರಮ ಇದೆಯಲ್ಲ, ಆ ಆದರ್ಶಗಳು ಈಗ ತಾನೇ ಹೇಳಿದ್ರು. ಅವರ ಆಶಯಗಳೇನು ಅದನ್ನೆಲ್ಲ ಮತ್ತೆ ನಾನು ಹೇಳಲಿಕ್ಕೆ ಹೋಗಲ್ಲ. ಸೊ ಆ ತರದ ವೈದ್ಯರು ನಾರಾಯಣ ಗುರುಗಳು ಆಗಿನ ಕಾಲದಲ್ಲಿ ವೈದ್ಯರು. ಬಸವಣ್ಣವರು 12ನೇ ಶತಮಾನದಲ್ಲಿ ವೈದ್ಯರು. ಈಗಿನ ವೈದ್ಯರು ಅಂತಂದ್ರೆ ರಮೇಶ್ ಅಣ್ಣವರು. ಇಲ್ಲಿರುವ ಇವತ್ತಿಗೂ ಬಹಳ ಜ್ವಲಂತವಾಗಿ ಜೀವಂತವಾಗಿ ಇರುವಂತಹ ನಮ್ಮ ಸಮಾಜದ ಒಳಗಡೆ, ನಾನಾಗಲೇ ಮಕ್ಕಳನ್ನ ಕುರಿತು ಮಾತಾಡ್ತಿದ್ದೆ ಶಾಸಕರು ಬರೋವರೆಗೆ. ಎಲ್ಲ ಒಂದಷ್ಟು ವಿಚಾರಗಳು ನಾನು ಹಂಚ್ಕೊಂಡಿದ್ದೀನಿ. 12ನೇ ಶತಮಾನ, ಅದಕ್ಕೂ ಮುಂಚೆ ಎಷ್ಟೋ ಶತಮಾನಗಳಿಂದ ನಮ್ಮ ನೆಲದಲ್ಲಿ ಬೇರು ಬಿಟ್ಟಿರುವಂತಹ ಕೊಳಕಿದೆಯಲ್ಲ, ಆ ಕೊಳಕನ್ನ ಇನ್ನೂ ಎಷ್ಟು ಕಾಲ ಎಂತೆಂಥ ಗುರುಗಳು ಬರಬೇಕೋ ಇದನ್ನ